11 ಮೊಳ 9 ಮೊಳ 11 ಮೊಳ ಕಣಾವು. ಅದ್ರಾಗ ನಾವು ರಾಶಿ ಮಾಡ್ತಕ್ಕಂಥದ್ದು. ಈಗಿಲ್ರಿ, ಈಗ ಆಳ್ಚಿ ಲಾಸೋದು ರಾಶಿ ಮಾಡೋದು. ಬೂದ ನಿಮ್ಮವ್ವ ಬುತ್ತಿಯ ತಂದಾಳ ಅಂದ್ರೆ ಅಂತಿ ಬುಡವತ್ತಿಗೆ ಅಲ್ಲೇ ರಾಶಿ ಆಗಿಬಿಟ್ಟಿರ್ತೈತಿ, ತುಳಿಸ್ಬಿಟ್ಟಿರ್ತಾರೆ. ಅಷ್ಟೊತ್ತಿಗೆ ಬೂದಪ್ಪನ ನಾವು ಮಾಡ್ತಕ್ಕಂಥದ್ದು. ಏನು ರೀ ಅವ್ರು ರಾಶಿ ಮಾಡ್ಬೇಕಾದ್ರೆ ಅವರು ಬೂದಪ್ಪನ ಮಾಡಿಂದೆ ಆಮೇಲೆ ಏನೈತಲ್ಲ ಕಣದಾಗ ನಾವು ರಾಶಿ ತೂರೋದು. ರಾಶಿ ತೂರೋದು, ಆಮೇಲೆ ಮಾತಾಡ್ಕೊಡಂಗಿಲ್ಲ, ಯಾರನ್ನ ಬಕ್ಕಾನಿತ್ತಿಲಿ ಹೋಗಂಗಿಲ್ಲ, ಕಣದಕ್ಕೆ ಕಾಲ ಮಿಟ್ಕೊಂಡು ಹೋಗಂಗಿಲ್ಲ. ರೂಲ್ಸ್ ರೀ. ಬಕ್ಕಾನಿತ್ತಿಲಿ ಅವ್ರು ಬೀದ ಬಿಡೋದು ಅಲ್ರಿ. ರಾಶಿ ಆಯ್ತು, ರಾಶಿ ಆದಿಟ್ಟಿಗೆನ ಹಗೆವಂತ ಮಾಡ್ತಿದ್ರಲ್ರಿ. ಅಯ್ಯೋಕ ಜೋಳ ತಂದು ಸುರ್ಬೇಕಲ್ರಿ. ಅಂತಿಪದನ ಆಡ್ತಿದ್ವಿ. ಅಂತಿಪದ ಏನು ಬರ್ತಪ್ಪ, ಅಂತಿಪದ ಎರಡೆರಡು ನುಡಿ ಬರ್ತಿದ್ವಿ, ಎರಡೆರಡು ನುಡಿ ಪದ ಆಡಿಬಿಡೋದು. ಬಸವಣ್ಣ ನೆಂಡತಿಯ ಸಮಗಳ ನೀಲವ್ವ ಬಸುರಾದರ್ಯಾಗ ನಡೆದಾಳೋ, ಬಸುರಾದರ್ಯಾಗ ನಡೆದಾಳ ಬಾಲಿ ಗೋಧಿ ಸಸಿ ಹಂಗ ಕುಣಿದಾಳೋ. ಹೊರೇಣ ನಮಸ್ಕಾರ. ನಮಸ್ಕಾರ. ಆರಾಮದಿರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ವೀಕ್ಷಕರೇ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ಯಡ್ಡೋಣಿ ಗ್ರಾಮದಲ್ಲಿದ್ದೀನಿ. ಈ ಯಡ್ಡೋಣಿ ಗ್ರಾಮದಲ್ಲಿ ನನ್ನ ಜೊತೆಗೆ ತ್ಯವರಪ್ಪಜ್ಜ ಅಂತ ಹೇಳಿ ಕೂತಿದ್ದಾರೆ. ಇವರ ಅಲ್ಲಿರ್ತಕ್ಕಂಥ ಅನುಭವ ಅಮೃತ ತುಂಬ ಸೊಗಸಾಗಿದೆ. ಅವರ ವಿಚಾರಗಳನ್ನು ಕೇಳೋಣ. ನೋಡ್ರಿ, ವಯಸ್ಸಾಗ್ತಾ ಅನುಭವ ಹೆಚ್ಚಾಗುತ್ತೆ. ಹಾಗೆ ಅವರು ಅನುಭವಿಗಳಾಗಿರ್ತಾರೆ. ಅವರ ಕಾಲಘಟ್ಟದಲ್ಲಿ ನಡೆದಂತಹ ಘಟನೆಗಳನ್ನು ಕೇಳಿದಾಗ ತುಂಬ ಸೊಗಸಾಗಿರ್ತದೆ. ಅವ್ನು ಕೇಳಲಿಕ್ಕೂ ಕೂಡ ನಿಮಗೆ ಖುಷಿ ಅನ್ನಿಸ್ತದೆ. ಇವೆಲ್ಲ ನಿಮಗೆಲ್ಲ ಗೊತ್ತಿರಲ್ಲ. ಅಂಥ ವಿಚಾರಧಾರೆಯನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ ಲೈಫ್ ಬುಕ್ ಕನ್ನಡ, ಅಂದರೆ ಬದುಕಿನ ಪುಸ್ತಕದೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಬನ್ನಿ ವೀಕ್ಷಕರೇ, ನೇರವಾಗಿ ಅಜ್ಜರನ್ನ ಮಾತಾಡಿಸಿದ್ರು ಕುರಿತು ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಆಗಿನ ಕಾಲದಲ್ಲಿ ಕಣ ಅಂತ ಮಾಡ್ತಿದ್ರಂತೆ ರೈತರು. ಪ್ರತಿಯೊಬ್ಬ ರೈತರು ಕಣಗಳನ್ನು ಮಾಡಿಕೊಂಡು ಆ ಕಣದಲ್ಲಿ ರಾಶಿಯನ್ನು ಮಾಡ್ತಾಯಿದ್ರು. ಆದರೆ ಇವತ್ತಿನ ಕಾಲಮಾನದಲ್ಲಿ ಜನರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ರೋಡಿನ ಮೇಲೆ ರಾಶಿಯನ್ನು ಮಾಡ್ಕೊಳ್ಳೋದು ಅಥವಾ ತಾಡ್ಪಲ್ನಲ್ಲಿ ರಾಶಿ ಮಾಡ್ಕೊಳ್ಳೋದು, ಅವ್ರಿಗೆ ತಿಳಿದಂಗೆ ರಾಶಿ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಕಣ ಮಾಡ್ತಿಲ್ಲ, ಯಾರ ರೈತರು ಕಣ ಮಾಡ್ತಾ ಇಲ್ಲ. ಬನ್ನಿ, ಇದರ ಕುರಿತು ಒಂದಷ್ಟು ನಾವು ಹೆಚ್ಚಿನ ಮಾಹಿತಿಯನ್ನು ತ್ಯವರಪ್ಪಜ್ಜ ಅವರನ್ನು ಕೇಳಿ ಪಡೆದುಕೊಳ್ಳೋಣ. ವೀಕ್ಷಕರೇ ಬನ್ನಿ. ಅಜ್ಜಾರ ನಮಸ್ಕಾರ. ನಮಸ್ಕಾರ ರೀ. ನಮಸ್ಕಾರ. ಆರಾಮದಿರಿ? ಆರಾಮ್ರಿ. ಓಕೆ, ಈಗ ಬನ್ನಿ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅವರ ಪರಿಚಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ವೀಕ್ಷಕರೇ, ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ತ್ಯವರಪ್ಪಜ್ಜ ಅವ್ರನ್ನ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಅಜ್ಜಾರ, ತಮ್ಮ ಹೆಸರು ಏನ್ರಿ? ನಮ್ಮ ಹೆಸರು ತ್ಯವರಪ್ಪ ರೀ. ತ್ಯವರಪ್ಪ ಮಡಿವಾಳರು. ತ್ಯವರಪ್ಪ ಮಡಿವಾಳರ್ ಅಂತೇಳಿ ಇವ್ರ ಹೆಸರು. ತ್ಯವರಪ್ಪ ಮಡಿವಾಳರ್ ಅಂತೇಳಿ ಇಲ್ಲಿ ಮೂಲ ನಿವಾಸಿಗಳು. ಈಗ ಅವರು ನಮ್ಮ ಕಣದ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಕಣ ಮಾಡುವಂಥ ಸಂದರ್ಭ ಇರ್ಬೋದು ಅಥವಾ ಕಣದಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ಇರ್ತವೆ, ಭಾಳಷ್ಟು ನಿಯಮಗಳು ಇರ್ತಿದ್ವು. ಆ ನಿಯಮಗಳನ್ನೆಲ್ಲ ಕೇಳೋಣ ಬನ್ನಿ. ಅಚ್ಚರಿ ಹೇಳ್ರಿ, ಅದ್ರ ಏನೇನು ಕಣದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಈಗ ಏನಾಗಬೇಕಾದ್ರೆ ಈಗ ಅಂತಿ ಪದಗಳು ಅಂತ ಹೇಳ್ತಿರಲ್ಲ, ಆ ಅಂತಿ ಪದಗಳನ್ನ ಯಾವಾಗ ಆಡ್ತಿದ್ರಿ ನೀವು? ಅದು ರಾಶಿಯಾಗ ಆಡ್ತಿದ್ವಿ ರೀ. ಕಣದಾಗ ರಾಶಿಯಾಗ ಆಡ್ತಿದ್ವಲ್ರಿ. ಅದು ಯಾಕಂದ್ರೆ ಟೈಮ್ ಪಾಸ್ಗೆ ಆಡ್ತಿದ್ವಿ ರೀ. ಅದನ್ನ ಟೈಮ್ ಪಾಸ್ ಅಂತ. ಹೌದು. ಕಣ ತಯಾರು ಮಾಡ್ತಿದ್ವಿ. ಮಾಡಿ ಕಣದಾಗ ಆಡ್ತಿದ್ರಿ. ಕಣ ತಯಾರು ಮಾಡೋದು ಸುತ್ತ 10 ಮೊಳ 9 ಮೊಳ ಕಣ ಮಾಡಿಕೊಂಡು ಅದ್ರಾಗ ರಾಶಿ ಮಾಡ್ಬೇಕಲ್ರಿ ನಾವು. ಮೊಳಗಟ್ಲೆನೇ ಇರ್ತಾವ. ಹೌದು. 9 ಮೊಳ 11 ಮೊಳ 9 ಮೊಳ 11 ಮೊಳ ಕಣವು. ಅದ್ರಾಗ ನಾವು ರಾಶಿ ಮಾಡ್ತಕ್ಕಂಥದ್ದು. ಆ ರಾಶಿ ಬೆಳೆದಂತ ಬೆಳೆನ ಎಲ್ಲಾ ರಾಶಿನ ಅದ್ರಾಗ ಕಣದಾಗ ಮಾಡಿದ್ರೆ. ಅಜ್ಜರ, ಈಗ ಹಳೆಯ ಸಾಂಪ್ರದಾಯಿಕನ ನೀವು ನೆನೆಸ್ಕೇರಿ ನೋಡ್ರಿ. ಪ್ರತಿಯೊಬ್ಬರು ರೈತರು ಆಗಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರ, ಈಗ ನಿಮಗ್ ಗೊತ್ತಿದೆ, ನೀವೇ ಹೇಳ್ಬೇಕು, ಪ್ರತಿಯೊಬ್ಬರು ಅವ್ರ ರಾಶಿ ಮಾಡ್ಲಿಕ್ಕೆ ಕಣಗಳನ್ನು ಮಾಡ್ತಿದ್ರು. ಕಣ ಮಾಡ್ಕೊಂಡ ರಾಶಿ ಮಾಡ್ಬೇಕು. ಎಲ್ಲಾ ರೈತರು ಕಣ ಮಾಡ್ಕೊಂಡ ರಾಶಿ ಮಾಡ್ತಿದ್ರು ಅವತ್ತಿನ ಕಾಲಕ್ಕೆ. ಈಗಿಲ್ರಿ, ಈಗ ಆಳ್ಚಿ ಲಾಸೋದು ರಾಶಿ ಮಾಡೋದು. ಆಳ್ಚಿ ಲಾಸೋದು ಬರ್ಕ ಹಾಸೋದು ಯೋಗ್ಯ ಅಲ್ರಿ. ಅಲ್ಲಿ ನಾವು ಕಣದಾಗ ಏನ್ರಿ ಮಾಡ್ತಿದ್ವಲ್ಲ, ಅಲ್ಲಿ ಮಾಡ್ಬೇಕಾದ್ರಪ್ಪ ಅಂದ್ರೆ ಬೂದ ಅಂತ ಮಾಡ್ತಿದ್ವಿ ಅವಾಗ. ಅರ್ಥ ಮಾಡಿ ಸಗಣಿ ತಗೊಂಡು ಎಂಡಿ ತಗೊಂಡು ಅದ್ರ ಮೇಲೆ ಬೂದನ ಮಾಡಿ ಅದ್ರ ಜುಟ್ಟ ಕರಿಕಿ ಪತ್ರಿ ಇದೆ ಪತ್ರಿ. ಈ ಕರ್ಕಿನ ಆಮೇಲೆ ಎತ್ತಿನ ಒಳಗಲೆ ಎತ್ತಿಂದ ಜವಿರಿ, ಆ ಜವಿನ ಅದನ್ನ ಕಲಿಸಿ. ಜವಿ ಅಂದ್ರೆ ಏನ್ರಿ? ಜವಿರಿ ಇವು ಕೂದ್ಲ, ಎತ್ತಿನ ಜವಿರಿ, ಎತ್ತಿನ ಬಾಲದ ಕೂದಲು ಅವನವನ್ನ ಕಲಿಸಿ ಚುಚ್ಚಬಹುದು. ಚುಚ್ಚಿ ಆತ ಸುತ್ತಾರ್ದ ಸುಣ್ಣದ ಬಟ್ಟು ಹೇಳ್ಬೋದು. ಸುಣ್ಣದ ಬಟ್ಟು ಹತ್ತದ್ರಿ. ಹಚ್ಚಿ ಆಮೇಲೆ ಆತಗ ಅಂತಿ ಬಿಡೋ ಹೊತ್ನ್ಯಾಗ ಬೂದ ನಿಮ್ಮ ಬುತ್ತಿ ಅಂತಂದ ಯಾಲಕ್ಕಿ
ಬೂದ ನಿಮ್ಮವ್ವ ಬುತ್ತಿಯ ತಂದಾಳ. ಬೂದಾನಿಯ ನಿಮ್ಮವ್ವ ಬುತ್ತಿ ಬುತ್ತಿಯ ತಂದಾಳ. ಹಾಂ 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 ಹಾಂ. ಬುತ್ತಿಯ ತಂದಾಳ ಅಂದ್ರೆ ಅಂತಿ ಬುಡವತ್ತಿಗೆ ಬುಡವ ಆಲೇ ರಾಶಿ ಆಗಿಬಿಟ್ಟಿರ್ತೈತಿ, ತುಳಿಸ್ಬಿಟ್ಟಿರ್ತಾರೆ. ಅಷ್ಟೊತ್ತಿಗೆ ಬೂದಪ್ಪನ ನಾವು ಮಾಡ್ತಕ್ಕಂಥ. ಅವಾಗ ನೀವು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ರಾಶಿ ಮಾಡ್ತಕ್ಕಂಥ ಸಂದರ್ಭದೊಳಗೆ ನೀವು ಬ್ಯಾಸರ ಕಳ್ಕೊಳ್ಳೋದಕ್ಕೂ ರಾಶಿ ಮಾಡ್ಬೋದು. ಏನೇನು ಮಾಡ್ತಿದ್ರಿ? ಏನ್ರಿ ಅವ್ರು ರಾಶಿ ಮಾಡ್ಬೇಕಾದ್ರೆ ಅವರು ಬೂದಪ್ಪನ ಮಾಡಿಂದೆ ಆಮೇಲೆ ಏನೈತಲ್ಲ ಕಣದಾಗ ನಾವು ರಾಶಿ ತೂರೋದು. ಹಾಂ, ರಾಶಿ ತೂರೋದು. ಆಮೇಲೆ ಮಾತಾಡ್ಕೊಡಂಗಿಲ್ಲ ಯಾರನ್ನ, ಅಂದ್ರೆ ಅವ್ರದ್ದು ಉಳಿಸ್ ಹೋಗುತ್ತಂತ್ರಿ. ಕಣದೊಳಗೆ ಹೌದು, ಬಕ್ಕಾನಿತ್ತಿಲಿ ಹೋಗಂಗಿಲ್ಲ, ಕಣದಕ್ಕೆ ಕಾಲ ಮಿಟ್ಕೊಂಡು ಹೋಗಂಗಿಲ್ಲ. ಇವು ರೂಲ್ಸ್ ರೂಲ್ಸ್ ರೀ. ಬಕ್ಕಾನಿತ್ತಿಲಿ ಅವ್ರು ಬೇದ ಬಿಡೋದು. ಇಷ್ಟು ನಿಯಮ ಅದಾವಲ್ಲ? ಇಷ್ಟು ನಿಯಮ ರೀ. ಹೋಗಬಾರ್ದು, ಚಪ್ಪಲ್ ಹಾಕೊಂಡು ಹೋಗಬಾರ್ದು. ಇಷ್ಟು ಕಂಪಲ್ಸರಿ. ಜಾಸ್ತಿ ಮಾತಾಡಬಾರ್ದು, ಒಟ್ಟ ಮಾತಾಡಂಗಿಲ್ಲ ರೀ ಸೊನ್ನೆ ಮೇಲೆ. ಆಮೇಲೆ ತಟ್ಟೆ ಸಪ್ಪಳ ಮಾಡಬಾರ್ದು. ತಟ್ಟಿ ಅಂತ ಬಳಸ್ತಿದ್ರಲ್ಲ, ತಟ್ಟಿ ಬಳಸ್ತಾರೆ. ಇಚ್ಚಲ್ ತಟ್ಟಿಗಳು. ಇಚ್ಚಲ್ ತಟ್ಟಿ ಸೌಂಡ್ ಮಾಡಬಾರ್ದು, ಸೌಂಡ್ ಮಾಡಬಾರ್ದು. ಇಂಥ ತಂಪೊತ್ತಿನಲ್ಲಿ ಕೂತ್ಕೊಂಡು ನಾವು ಒಂದಿಷ್ಟು ರೈತರ ವಿಚಾರಗಳನ್ನ ಇವತ್ತಿನ ದಿವಸ ಅದನ್ನ ತಿಳ್ಕೊಳಕ್ ಪ್ರಯತ್ನ ಮಾಡ್ತಾ ಇದ್ವಿ. ರಾಶಿ ಆಯ್ತು, ರಾಶಿ ಆದಿಟ್ಟಿಗೆನ ಹಗೆವಂತ ಮಾಡ್ತಿದ್ರಲ್ರಿ, ಹಗೆವು ಅಗ್ಯವು. ಅಗ್ಯವಕ್ಕೆ ಜೋಳ ತಂದು ಸುರ್ಬೇಕಲ್ರಿ. ರಾಶಿ ತಗೊಂಬರ್ತೀರಿ. ರಾಶಿ ತಗೊಂಬಂದು ಆಮೇಲೆ ಅವ್ರ ಮನೆ ಮುಂದೆ ಒಂದು ಹಗೆವು ಮಾಡಿದ್ರಿ. ಹಗೆವಕ್ಕೆ ಜೋಳ ಸುರ್ಬೋದು. ಎದಕ್ಕೆ ಮಾಡ್ತಿದ್ರು ಅಗ್ಯವ್ ಅಂದ್ರೆ? ಅದನ್ನ ಜೋಕಿ ಮಾಡಕ್ರಿ. ಓ, ರಾಶಿ ಸಂಗ್ರಹ ಮಾಡುವಂತ ಘಟಕ ಅದು. ಘಟಕ ರೀ. ಚೆನ್ನಾಗಿ ಹೇಳಕತ್ತೀರಿ. ಈಗ ಆ ಧಾನ್ಯಗಳನ್ನ ಕಣದಿಂದ ತಂದಂತ ರಾಶಿನ ಸಂಗ್ರಹ ಮಾಡಿಡಕ್ ಮನಿ ಮುಂದನ ಅಗ್ಯವಂತ ಮಾಡೋರಿ. ಎಷ್ಟು ಚೀಲ ಹಿಡಿತಿದ್ರು? ಅದಕ್ಕೆ 20 ಚೀಲ, 15 ಚೀಲ, 30 ಚೀಲ ರಾಶಿ ಮಾಡ್ತಿದ್ರು. ಅಷ್ಟು ದೊಡ್ಡದು ಆಗ್ಯವು. ಪೆಂಟಿ ಸುತ್ತಿ ಬಿಡೋದ್ರಿ. ಜೋಳ ನೆಲದೊಳಗ ಜೋಳದು ಸ್ವಲ್ಪ ಏನಿರ್ತೈತಲ್ರಿ, ಅದನ್ನ ಪೆಂಟಿ ಸುತ್ತಿ ಬಿಡೋದು, ಸುತ್ತೋದು. ಸುತ್ತಿ ಆಮೇಲೆ ಏನೈತಿಲ್ಲ ಅದ್ರಾಗ ಮೊದಲು ಹುಲ್ಲು ಹಾಕಾರಿ. ಎದ್ರ ಹುಲ್ಲು? ಶಾವಿ ಹುಲ್ಲು ತಳಕ. ಅದ್ರ ಮೇಲೆ ಏನಾಕಾರು ಸೆರ್ಗ ಹಾಕೋದು. ಅದ್ರ ಮೇಲೆ ಮತ್ತೆ ಟ್ಯಾಪ್ ಹಾಕಿ ಅದ್ರ ಮೇಲೆ ಜೋಳ ಸುರ್ಬೇಕ್ರಿ. ಅಂದ್ರೆ ಅದು ಜಾಕಿ ಆಗಿರೋದ್ರಿ. ಈ ರೀತಿ ಸಂಗ್ರಹ ಮಾಡಿಡಕ ಕೆಡ್ತಿದ್ದಿಲ್ರಿ ಜೋಳ. ಅಲ್ಲ, ಮತ್ತೆ ಅಗೆವು ಅಂತ ಮಾಡಿದ್ರೆ ಭೂಮಿಯೊಳಗ ಅದು ಈಗ ತೇವಾಂಶ ಬಂದು ನೆನದು ಏನ್ ಬಸಿ ಬಂದು ಏನ್ ಅನಿಸ್ತಿದ್ದಿಲ್ರಿ, ಏನಾಗಿಲ್ಲ. ಯಾವಾಗ ಜೋಳ ಬಣ್ಣಕ್ಕೆ ಬಂದ್ಬಿಡ್ಕ್ರಿ, ಅಷ್ಟು ಚಂದ ಬರೋದು. ನೈಸ್. ಬಣ್ಣಕ್ಕೆ ಬರ್ತದೆ. ಹೌದೌದ್ರಿ, ಜೋಳ ಅಗ್ಗದಿ ನೈಸ್. ಸರಿ, ಹಂಗಾದ್ರೆ ಈಗ ಮತ್ತೆ ಒಳ್ಳೆ ಕಣಕ್ ಬರ್ರಿ. ಈಗ ರಾಶಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಹಾಡುಗಳನ್ನ ಏನೋ ಮನೋರಂಜನೆ ಮಾಡ್ತಿದ್ದೀರಲ್ಲ, ಅದನ್ನೆಲ್ಲ ಅದ್ರ ಬಗ್ಗೆ ಹೇಳ್ರಿ. ಏನು ಹಾಡು ಆಡ್ತಿದ್ರಿ? ಯಾವ ರೀತಿ ಮನೋರಂಜನೆ ತಗೊಳ್ತಿದ್ರಿ, ನೀವು ಪಡ್ತಿದ್ರಿ? ಈಗಿದ ಪದ ಆಡ್ತಿದ್ರಿ. ಪದ ಅಂತಿಪದನ ಆಡ್ತಿದ್ವಿ. ಅಂತಿಪದ ಏನು ಬರ್ತಪ್ಪ? ಅಂತಿಪದ ಎರಡೆರಡು ನುಡಿ ಬರ್ತಿದ್ವಿ. ಎರಡೆರಡು ನುಡಿ ಪದ ಆಡಿಬಿಡೋದು. ಎರಡೆರಡು ನುಡಿ ಹೆಂಗೆ ಕಲಿತಿದ್ರಿ ಇವನ್ನೆಲ್ಲ ಒಬ್ಬರಿಗೊಬ್ಬರು ಸಂತೋಷದಿಂದ ಮನೋರಂಜನೆಯಿಂದ ಆಡ್ತೀವಿ. ನೀವು ಸ್ವಂತ ಕಲ್ಕೊಂಡಿರಿ? ಹೌದೌದು, ಆಡ್ತಾರೆ. ಹಾಗಾದ್ರೆ ಈ ನಮಗೂ ನಮ್ಮ ಚಾನಲ್ನಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಹಾಡಿಬಿಡ್ರಿ ಇವತ್ತಿನ ದಿವಸ. ಅಂತಿಪದ ಹಾಡು ಹಾಡನ್ರಿ. ಬಸವಣ್ಣ ನೆಂಡತಿಯ ಸಮಗಳ ನೀಲವ್ವ ಬಸುರಾದರ್ಯಾಗ ನಡೆದಾಳೋ, ಬಸುರಾದರ್ಯಾಗ ನಡೆದಾಳ ಬಾಲಿ ಗೋಧಿ ಸಸಿ ಹಂಗ ಕುಣಿದಾಳೋ. ಒಲೆ ಅಂದ್ರೆ ಹೋಗ್ಲಿ, ಅದು ಎತ್ತು ಮುಂದಕ್ಕೆ ಸಾಗ್ಲಿ ಅಂತ. ಓ, ಹ್ಞೂ ರೀ. ಇಷ್ಟು ಇದು ಪದ ಏನ್ರಿ ಇದು ಅರ್ಥ? ಇದು ಏನು ಅರ್ಥ? ಏನು ಇದ್ರ ಅರ್ಥ ಅಂದ್ರೆ ಏನ್ರಿ? ಬಸವಣ್ಣನ ಮೇಲೆ ಪದ ಆಡ್ತಕ್ಕಂಥ ವಿಷಯ ನಾವು ಅದೊಂದು ಸಾಲ ಏನದು? ಸಂತೋಷದಿಂದ ಬಸವಣ್ಣ ನೆಂಡತಿ ಸುಮಗಳ ನೀಲಮ್ಮ, ಬಸವಣ್ಣ ನೆಂಡತಿ ಅಸುಮಗಳ ನೀಲಮ್ಮ, ಅಸುಮಗಳ ನೀಲಮ್ಮ ಬಸುರಾದಾರ್ಯಾಗ ನಡೆದಾಳು, ಬಸುರಾದಾರ್ಯಾಗ ನಡೆದಾಳು. ಏನ್ರಿ ಇದು? ಬಸುರಾದಾರ್ಯಾಗ ನೋಡ್ರಿ ಅದ. ಬಸುರಾದಾರ್ಯಾಗ ನಡೆದಾಳ ಬಾಲಿ ಗೋರಿ ಸಸಿ ಹಂಗ ಕುಣದಾಳು. ಇಷ್ಟು ಚಂದ ಆಡ ಅವಾಗ ಆಡ್ಬೇಕು ಪದಗಳು. ಇಷ್ಟು ಚಂದ ಆಡ್ತಿದ್ವಿ ಅವಾಗ. ಇದಂತಾಗ ಅಂತಿಪದ ಆಡಾಡಿ ಹೆಂಗೆ ನಡೆಯಕ್ಕೆ ಹಂಗೆ ಗೋರಿ ಸಸಿ ಹಂಗೆ ಹೆಂಗೆ ಕುಣಿತೈತಿ ಅಷ್ಟು ಚಂದ ಕಾಣುತ್ತಲ್ರಿ. ಅದ್ರಂತಾಗ ಬಸರಾಗಿ ನಂಗೆ ಕಾಣ್ತಿಲ್ಲ ಅಂತೈತಿ. ಗೋರಿ ಸಸಿ ಹೆಂಗೆ ಕುಣಿತೈತಿ ಆ ಆಕಾರದಾಗ ಕಾಣ್ತದೆ ಅಂತ ಹೇಳ್ತಾನೆ. ಈ ರೀತಿ ಆಡೋರು ಮನೋರಂಜನೆ ನೋಡ್ರಿ, ಭಾರಿ ಸಂತೋಷ. ಅಂತಿ ತಿರ್ಕೋತ ಕಾಳು ರಾಶಿ ಮಾಡ್ಕೊಳತ್ತ ಭಾಳ ಸಂತೋಷ ರೀ. ಭಾಳ ಸಂತೋಷದಿಂದ ಈ ಮನೋರಂಜನೆ ಆಡ್ತಾರೆ. ಇಲ್ಲ, ಇದನ್ನ ಈ ಸಂದರ್ಭದಾಗ ಬರೀ ಕೇಳಿದ್ರ ಮುದ ಬರಲ್ರಿ ಅಜ್ಜರ. ನೀವು ಅದನ್ನ ಅನುಭವಿಸಿರಿ ನೋಡ್ರಿ. ಒಳಗೆ ಇದ್ದು ಕಣ ಎಲ್ಲ ರಾಶಿ ಆಗೋವರೆಗೆ ನಾವು ಮನೆಗೆ ಹೋಗ್ತಿದ್ದಿಲ್ರಿ. ಮನೆಗೆ ಹೋಗ್ತಿದ್ವಿ. ಆಮೇಲೆ ಏನೈತಿಲ್ಲ ಜಳಕ ಸದ್ರೆ ಮಾಡ್ತಿದ್ದಿಲ್ರಿ. ಗೂಡೇನು ಬಿಸಿದ್ರಲ್ರಿ ಅವತ್ತು.
ಗೂಡು ಬಿತ್ತೋ ದಿವಸ ಅವ್ರು ಏನು ಮಾಡ್ತಿದ್ರು ಜಳಕಸದಲ್ಲೇ ಮಾಡ್ತಿಲ್ಲ ದೊಂದು ಜೋಳ ತಗೊಂಬಂದು ಹಾಗೆ ಹಾಕೋವರೆಗೂ ಜಳಕ ಮಾಡ್ತಿದ್ದಿಲ್ಲ ಇವತ್ತಿನ ಕಾಲಕ್ಕೆ ಅಷ್ಟು ನಡೀತಿದೆ ಅದೆಲ್ಲ ಅಷ್ಟು ರೀತಿ ಎಷ್ಟು ಒಂದು ವಾರ ಆದರೂ ಒಂದು ವಾರ ಆದ್ರೆ ಜಳಕ ಮಾಡಂಗಿಲ್ಲ ರೀ ಅವ್ರದ್ದು ಹೆಂಗೆ ನಡೆಸ್ಬೋದು ನೀವು ಹಗಲಿ ರಾತ್ರಿ ಅಲ್ಲೇ ಇರ್ತೀವಿ ಅಲ್ಲೇ ಇರ್ಬೋದು ರೀ ಹೊಲ್ದಾಗ ಅಷ್ಟು ಚಂದ ಮಾಡ್ತಿದ್ದೆ ಆ ರಾತ್ರಿ ಕೂಡ ಅಂತಿ ಹೊಡಿತಿದ್ರೆ ರಾತ್ರಿ ಅಂತೀರಿ ರಾತ್ರಿನೂ ಅಂತೀರಿ ಹಗಲೆತ್ತಿಲ್ಲ ಬೆಳೆ ಬೆಳತಾನೆ ಅಂತಿ ಹೊಡಿ ಪದ ಅಡಿಕೆಂತಾನೆ ಇದೇ ಪದ ಅಡಿಕೆಂತ ಬೆಳೆ ಎಷ್ಟು ಜನ ಇರ್ತಿದ್ರಿ ಕಣದೊಳಗೆ ರೀ ರಾಶಿ ಮಾಡೋ ಕಣದಾಗ 6 ಮಂದಿ 8 ಮಂದಿ ಇಷ್ಟು ಇರ್ತಿದ್ರಿ ಬೆಳೆ ಕರೆಯೋದಾಗ ವ್ಯವಸ್ಥೆ ಇವೆಲ್ಲ ಅಲ್ಲಿ ಮತ್ತೆ ಸುಂಕ್ ಬುತ್ತಿ ಬರ್ತೈತಲ್ರಿ ಸುಂಕ್ ಬಾನ ಅಂತ ತರ್ತಾರೆ ಗೊತ್ತಾಗಲ್ರಿ ನಮಗೆ ಇವೆಲ್ಲ ಸುಂಕ್ ಬಾನ ಅಂದ್ರೆ ತಗೊಂಬರ್ತಾರೆ ಬುತ್ತಿ ರೀ ದಿನ ಮನೆಯಿಂದ ಬುತ್ತಿ ಬರುತ್ತೆ ಮನೆಯಿಂದ ರೀ ದಿವಸ ಬರೋ ಬುತ್ತಿ ಬೇರೆ ರೀ ಅವತ್ತು ಅಂತಿ ದಿವಸ ಬರೋ ಬುತ್ತಿ ಬೇರೆ ಏನದು ಅರ್ಥ ಅಂದ್ರೆ ಕುಟ್ಟಿದ ಇದನ್ನ ಮಾಡ್ತಾರಲ್ರಿ ಕುಟ್ಟಿದ ಅನ್ನ ಮಾಡಿರ್ತಾರ ಅದು ಸುಂಕುಮಾನ ಅಂತಂದು ಸುಂಕುಮಾನ ಜೋಳದಿಂದ ಜೋಳದಿಂದ ರೀ ಕಿಚಡಿ ರೀ ಸುಂಕುಮಾನ ಅಂತಿದ್ರು ಅದು ಸುಂಕುಬಾನ ಸುಂಕದರ್ಶಲೆ ಮಾಡ್ತಕ್ಕಂಥ ಬಾನ ಅದಕ್ಕೆ ಕಿಚಡಿ ಅಂತ ಕರಿತೀರಿ ನೀವು ಕಿಚಡಿ ಅಂದ್ರೂ ಅದಕ್ಕೆ ಸುಂಕುಮಾನ ಅನ್ನೋದು ಯೋಗ್ಯ ರೀ ಯಾಕಂದ್ರೆ ಸರಿ ಅದರ ಮತ್ತೆ ಆ ಸುಂಕಬಾನದ ಜೊತೆ ಏನು ಊಟ ಮಾಡ್ತಿದ್ರಿ ಏನು ಪಲ್ಯನೋ ಸಾರು ಅವರು ಸಾರು ತರ್ತಿದ್ರು ಇರ್ಲಿಕ್ಕೆ ಅಥವಾ ಬೆಲ್ಲ ತರ್ತಿದ್ರು ಬೆಲ್ಲ ಅಂದ್ರೆ ಸಿಹಿ ಖಾರ ಅಂದ್ರೆ ಸಾರು ಊಟ ಮಾಡ್ಬೋದು ಭಾಳ ಸಂತೋಷದ ಕೆಲಸ ಎಷ್ಟು ಮಂದಿ ಅಂತಿ ಅಲ್ಲಿ ಕಣದಾಗ ಇರ್ತಾವೆ ಅಷ್ಟು ಮಂದಿ ಊಟ ರೀ ಅಷ್ಟು ಮಂದಿ ಊಟ ಅವತ್ತು ಸರಿ ಅಜ್ಜಾರ ಹಂಗಾರ ಇದ ಸಂದರ್ಭದೊಳಗೆ ಇನ್ನೊಂದು ಹಾಡು ತಗೋರಿ ನೋಡೋಣ ಹೆಂಗೆ ಹಾಡು ಆಡ್ತೀರಿ ಇನ್ನೊಂದು ಹಾಡು ತಗೋರಿ ನೋಡೋಣ ಸೀತವ್ವ ನೊಯ್ವಾಗ ಶ್ರೀರಾಮ ಸಣ್ಣವಾಗ ಹನುಮಂತ ಸುಮಗನು ಆಗ ಹನುಮಂತ ಸುಮಗ ತಾಕುಂತ ಸೀತಮ್ಮನ ಸರಿಯ ಬಿಡಿಸ್ಯಾನು ವರ್ಣ ಅಂದ್ರೆ ಏನಿದ್ರ ಒಂದೇ ನುಡಿ ಹೇಳ್ರಿ ಅದು ಫಸ್ಟ್ನೇದು ಸೀತಮ್ಮನ ಒಯ್ಯುವಾಗ ಶ್ರೀರಾಮ ಸಣ್ಣವ ಆಗ ಹನುಮಂತ ಹಸುಮಗ ಸಣ್ಣತ್ತಿದ್ದ ಆಗ ಹನುಮಂತ ಸೀತಮ್ಮನ ಒಯ್ಯುವಾಗ ಶ್ರೀರಾಮ ಸಣ್ಣವ ಆಗ ಹನುಮಂತ ಹಸುಮಗ ಸಣ್ಣ ಹುಡುಗ ಆಗ ಹನುಮಂತ ಹಸುಮಗ ತಾಕುಂತ ಸೀತಮ್ಮನ ಸರಿಯ ಬಿಡಿಸ್ಯಾನು ಅಂದ್ರೆ ಅವತ್ತಿನ ಕಾಲಕ್ಕೆ ರಾಮ ಸೀತನ ಕಳ್ಕೊಂಡಿದ್ನಲ್ರಿ ಸೀತನ ಕಳ್ಕೊಂಡಿದ್ದ ಹನುಮಂತನ ಹೋಗಿ ತಗೊಂಬರ್ಲಿಲ್ಲ ಹೌದಲ್ರಿ ಮತ್ತು ಲಂಕಾಪಟ್ಟಣದಾಗ ರಾವಣ ತಗೊಂಡೋಗಿ ಸೀತನ ತಗೊಂಡೋಗಿ ಇಟ್ಟು ಬಂದಿದ್ದಿಲ್ಲ ಅದನ್ನು ಹುಡ್ಕಕ್ಕೆ ಯಾರು ಹೋಗಿದ್ದರು ಹನುಮಂತನ ರಾಮನ ಭಕ್ತನ ರಾಮನ ಭಕ್ತ ಹನುಮಂತ ಆತನ ಈತನ ಇದನ್ನು ಕೇಳಾರ್ದನ ತಾನು ಹೋಗಿ ರಾಮ ಮುದ್ರೆ ಉಂಗುರ ತಗೊಂಡೋಗಿ ಅಲ್ಲೇ ಲಂಕಾಪಟ್ಟಣದಾಗ ಹೋಗಿ ಸೀತನ ಹೋಗಿ ಅಡಗಿಟ್ಟಿದ್ದ ರಾವಣ ಅಲ್ಲಿಗೆ ಈತ ಹೋಗಿ ಭೇಟಿಯಾಗಿ ಬಂದ ಹನುಮಂತಗೆ ಹೋಗ್ಬೇಕಾದ್ರೆ ಗುಡ್ಡನ್ನು ಪರ್ವತನ ಹೊತ್ಕೊಂಡು ಹೋಗಿ ಸಮುದ್ರಕ್ಕೆ ಇಟ್ಟು ಆಚೆ ಕಡೆಗೆ ಹೋಗಿ ಸೀತಮ್ಮಗೆ ಭೇಟಿಯಾಗಿ ಸೀತಾ ಇಲ್ಲೇ ಅದ ಅಂತ ಬಂದು ರಾಮಗೆ ಸುದ್ದಿ ಹೇಳಿಲ್ರಿ ಅವತ್ತಿನ ಕಾಲಕ್ಕೆ ರಾವಣ ಬಂದು ರಾವಣ ತಗೊಂಡೋಗಿ ಇಟ್ಟಿದ್ದು ಸೀತಾ ಒಳಗೆ ಬಂತು ಇರ್ಲಿಕ್ಕೆ ರಾಮಗೆ ಸೀತಾ ಸಿಗ್ತಿದ್ದಿಲ್ಲ ಅದಕ್ಕೆ ಹನುಮಂತ ಗುಡ್ಡನ್ನು ಹೊತ್ಕೊಂಡೋಗಿ ಸೀತನಲ್ಲಿ ಇಳಿಸಿ ಬಂದ ಹೋಗಿ ಸೀತಾಗೆ ಭೇಟಿಯಾಗಿ ಬಂದ ನನ್ನ ಸಲುವಾಗಿನೇ ಇದು ಅನ್ನೋಲಿ ಏನಂತು ಅಲ್ಲೋ ಇಂಥ ಕೆಲಸ ಮಾಡ್ತಾನೆ ಗುಡ್ಡನ್ನು ಹನುಮಂತ ಹೊತ್ಕೊಂಡು ಇಳಿಸಿ ಬರ್ತಾನೆ ನಾನು ಇಟ್ಕಿಡ್ದ ಮುಂಚೆ ನಾನು ಸಣ್ಣ ಮನುಷ್ಯ ನಾನು ಹೆಂಗೆ ಹೋಗಿ ಸಮುದ್ರಕ್ಕೆ ಇದನ್ನು ಮಾಡಲಿ ನಾನು ಎಷ್ಟು ಪ್ರಯತ್ನ ಮಾಡಲಿ ಅಂತ ಸಣ್ಣದು ಅನ್ನೋಲಿ ಅಂದ್ರೆ ಏನ್ರಿ ಅದು ಅನ್ನೋಲಿ ಅಂದ್ರೆ ಇಲ್ಲಿ ಗಿಡಕ್ಕೆ ಏರ್ತೈತಿ ಅಳಿಲು ಅದು ಅಳಿಲು ಅಂತಾರೆ ಅದು ಏನು ಮಾಡಿಬಿಡ್ತೇವೆ ನಾನು ಏಟಾಗಲಿ ಇಟ್ರು ಕೂಡ ಸಹಾಯ ಮಾಡಬೇಕು ಆತ ದೊಡ್ಡ ಗುಡ್ಡನ್ನು ಹೊತ್ಕೊಂಡ್ಬಂದು ಇಳಿಸ್ತಾನೆ ನಾನೇನು ಪ್ರಯತ್ನ ಮಾಡಲಿ ಅಂತಂದು ಮೈ ತೋರಿಸ್ಕೊಂಡು ಉಸಿಗಿನಾಗ ಹೋಗಿ ಉಸಿಗಿನಾಗ ಬಿದ್ದು ಒಳ್ಳಾಡಿ ಹೋಗಿ ಜಾರಿಸಿ ಬರ್ತಿತ್ತು ಅದು ತನ್ನ ಭಕ್ತಿ ಅದು ದಾರಿ ಆಗಲಿ ಸೀತನ ತರಕ್ಕೆ ಹೋಗಲಿ ಅಳಿಲು ಸೇವೆ ಅಂತಾರೆ ಅಳಿಲಿಂದು ಅದು ಅವಾಗಿಂದ ಅದಕ್ಕೆ ಅಳಿಲು ಸೇವೆ ಹೌದು ಅಳಿಲು ಸೇವೆ ಸಣ್ಣ ಸೇವೆ ಅಳಿಲು ಸೇವೆ ಅದು ಸಣ್ಣದು ಅಂಥದ್ದು ತಾನು ಸಹಿತವಾಗಿ ಸಹಾಯ ಮಾಡ್ತಾಳ್ರಿ ಅದರ ಸೇವೆಯನ್ನು ಸೀತಾ ಮಾತೆಗೆ ಮುಟ್ಲಿ ಅದಕ್ಕಾಗಲಿ ಎಷ್ಟು ಪ್ರೇಮ ನೋಡ್ರಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅವ್ರ ಮೇಲೆ ದಯ ಇತ್ತು ಎಂತ ಕಣ್ರಿ ಅಂತ ಕಣ್ಣು ಈ ರೀತಿಯ ಹಾಡುಗಳನ್ನು ನೀವು
ಕಣದೊಳಗೆ ಆಡ್ತಿದ್ವಿ ಅಂತಿ ಪದಗಳು. ಅಂತಿ ಪದಗಳನ್ನು ಆಡ್ತಿದ್ವಿ, ಭಾಳ ಚಂದ ಆಡ್ತಿದ್ವಿ. ಓಕೆ ವೀಕ್ಷಕರೇ, ನೀವು ಈ ಕಾರ್ಯಕ್ರಮವನ್ನು ಹಾಗೆ ಮುಂದುವರ್ಸೋಣ. ಇನ್ನೂ ಹಲವಾರು ವಿಚಾರಗಳು ಅಜ್ಜರ ಹತ್ರ ಭಾಳಷ್ಟು ವಿಚಾರಗಳದಾವು. ಇವ್ರ ಹತ್ರ ಆಧ್ಯಾತ್ಮಿಕ ವಿಚಾರಗಳನ್ನು ಕೂಡ ನಾವು ಸವಿಬೋದು. ಯಾಕಂದ್ರೆ ಇವ್ರದ್ದೇ ಆದ ಒಂದು ವಿಚಾರ ಭಾಳಷ್ಟು ಇದೆ. ಈಗ ಇವರು ಕನಿಷ್ಠ ಒಂದು ತಿಂಗಳಾನುಗಟ್ಟಲೆ ಒಂದು ಗುಡ್ಡ ಬೆಟ್ಟದಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿರುವಂತಹ ಕತೆ ಕೂಡ ಇದೆ. ಆ ಕಥೆಯೂ ಕೂಡ ನಿಮಗೆ ಎಳೆಯಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಎಲ್ಲ ವಿಷಯಗಳು ಮುಂದಿನ ಭಾಗದಲ್ಲಿ ಬರ್ತಾವೆ. ಮುಂದಿನ ಭಾಗದಲ್ಲಿ ವೀಕ್ಷಿಸಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೀನಿ ವೀಕ್ಷಕರೇ. ಅಜ್ಜರ ಜೊತೆಗೆ ಮಾತುಕತೆಗಳನ್ನು ಮುಂದುವರ್ಸೋಣ. ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ವೀಕ್ಷಕರೇ. ದಯವಿಟ್ಟು ಭಾಳಷ್ಟು ವೀಕ್ಷಕರು ವಿಡಿಯೋನ ನೋಡ್ತಾ ಇದ್ದೀರಿ, ಒಂದು ಸಬ್ಸ್ಕ್ರೈಬ್ ಅಂತಕ್ಕಂಥ ಒಂದು ಬಟನನ್ನು ಒತ್ತಾ ಇಲ್ಲ. ದಯವಿಟ್ಟು ಒತ್ತಿ. ಆ ಸಬ್ಸ್ಕ್ರೈಬ್ ಒತ್ತೋದ್ರಿಂದ ನಿಮ್ಗೆ ಯಾವುದೇ ರೀತಿ ದುಡ್ಡು ಕಟ್ಟಾಗಲ್ಲ, ಏನೂ ಇಲ್ಲ, ಉಚಿತ, ಅದು ಉಚಿತವಾಗಿರ್ತದೆ. ಸಬ್ಸ್ಕ್ರೈಬ್ ಮಾಡ್ಕೊಂತಂದರೆ ಇದೇ ರೀತಿಯಾಗಿ ಹೊಸ ಹೊಸ ವೀಡಿಯೋಗಳನ್ನು ನಾನು ತರಲಿಕ್ಕೆ ಒಂಥರ ನನಗೆ ಹುಮ್ಮಸ್ಸು ಬರುತ್ತೆ ಅಥವಾ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ ವೀಕ್ಷಕರೇ ಅಂತ ಹೇಳ್ತಾ, ನೀವು ಒತ್ತೀರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಥವಾ ಇನ್ನೇನಾದ್ರು ಕಮೆಂಟ್ಸ್ ಮಾಡೋದಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಬರೀರಿ. ಏನಾರು ನೀವು ನಮ್ಮ ಸಲಹೆ ಅಥವಾ ಮಾಹಿತಿ ತಿಳಿಸ್ಬೇಕಾಗಿದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಕಾರ್ಯಕ್ರಮವನ್ನು ಮತ್ತೊಂದು ದಿವಸ ನಾನು ನಿಮ್ಗೆ ಹೊಸ ವಿಷಯಗಳನ್ನು ತಂದು ಕೊಡ್ತೀನಿ. ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿಸೋಣ ವೀಕ್ಷಕರೇ. ನಾಳೆ ಕಾರ್ಯಕ್ರಮದೊಂದು ಭೇಟಿಯಾಗೋಣ. ನಮಸ್ಕಾರ.